ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ಮತ್ತು ದಯವಿಟ್ಟು ವಿಡಿಯೋ ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ ಯಾರಾದ್ರು ಜಮೀನು ಪರ್ಚೇಸ್ ಮಾಡೋರು ಆದಷ್ಟು ವಿಡಿಯೋ ಶೇರ್ ಮಾಡಿ. ನೋಡಿ ಸರ್, ಇದೇ ಜಾಗ ಬಂದಿರೋದು ಮಾರಾಟಕ್ಕೆ. 32 ಗುಂಟೆ ಬರುತ್ತೆ. ನೋಡಿ ಸರ್, ಇದೇನು ರೋಡ್ ನೋಡ್ತಾ ಇದ್ದೀರೋದು ನಿಮಗೆ ಮ್ಯಾಪ್ ರೋಡ್ ಬರುತ್ತೆ. 30 ಅಡಿ ರೋಡ್ ಇದೆ, ದೊಡ್ಡ ರೋಡು. ನೀವು ಯಾರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ನೋಡಿ, ಮ್ಯಾಪ್ ರೋಡ್ ಬರುತ್ತೆ. ಸುತ್ತ ಎಲ್ಲ ಈ ಥರ ಕಲ್ಲಾಕಿ ಬಿಟ್ಬಿಟ್ಟಿದ್ದಾರೆ. 32 ಗುಂಟೆ ಬರುತ್ತೆ. ಸುತ್ತ ಎಲ್ಲ ಕಲ್ಲಾಕಿ ಈ ಥರ ಬಿಟ್ಟಿದ್ದಾರೆ. ಇದಕ್ಕೆ ಮೆಸ್ಸಾರು ಹಾಕೋಬೋದು, ಏನಾರು ಹಾಕೋಬೋದು ತೊಗೊಂಡವರು. ಎಲ್ಲ ಸುತ್ತಾಗಿ ಅದ್ಬಸ್ತ್ ಮರಿಗೆ ಕಲ್ಲು ಹಾಕಿದ್ದಾರೆ. ನೀವು ನೀಟಾಗಿ ಫೆನ್ಸಿಂಗ್ ಹಾಕೋಬೇಕು. ವಿಲೇಜ್ಗೆ ಜಸ್ಟ್ ಒಂದು 100 ಮೀಟ್ರ್ ಅಂತರದಲ್ಲಿದೆ ಜಾಗ. ನೋಡಿ, ಸಿಂಪಲಾಗಿ ನೀವು ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ಆರಾಮಾಗಿದೆ. ಫಾರ್ಮ್ ಹೌಸ್ ಮಾಡ್ಕೋಬೋದು. ವಿಲೇಜ್ಗೆ ಒಳ್ಳೆ ಸೆಕ್ಯೂರ್ ಜಾಗ, ಒಳ್ಳೆ ಹೈಟ್ ಆಗಿದೆ ಜಮೀನು ಕೂಡ. ಒಳ್ಳೆ ಜಾಗ ಸೂಪರಾಗಿದೆ ನೋಡಿ. ಸಿಂಪಲಾಗಿ ಯಾರಾದರೂ 1 ಎಕರೆ ಒಳಗಡೆ ಇದು ಬಂದು ನಿಮಗೆ 32 ಗುಂಟೆ ಬರುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಕರೆಕ್ಟಾಗಿ ನಿಮ್ಮ RMC ರಿಂಗ್ ರೋಡ್ ಏನಿದೆ ಅಲ್ಲಿಗೆ ಕರೆಕ್ಟಾಗಿ 52 ಕಿಲೋಮೀಟ್ರ್ ಆಗುತ್ತೆ ಜಾಗದಿಂದ. ಇದು ಊಟಿ ಗುಂಡ್ಲುಪೇಟೆ ಮೈಸೂರು ನ್ಯಾಷನಲ್ ಹೈವೇಗೆ ಕರೆಕ್ಟಾಗಿ ಜಾಗದಿಂದ ಒಂದು 13 ಕಿಲೋಮೀಟ್ರ್ ಆಗುತ್ತೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ನೀವು ಗುಂಡ್ಲುಪೇಟೆಗೆ ಏನು ಹೋಗೋಂಗಿಲ್ಲ, ಬೇಗೂರು ಸರೌಂಡಿಂಗ್ ಬರ್ತಕ್ಕಂಥ ಜಾಗ ಇದು. ಸಾಯಿಲು ಕೂಡ ತುಂಬ ಚೆನ್ನಾಗಿದೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ನಿಮಗೆ 175 ಕಿಲೋಮೀಟ್ರ್ ಬ್ಯಾಂಗ್ಳೂರು. ವಿಲೇಜು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ವಿಲೇಜು ನಿಯರ್ ಇದೆ ನಿಮ್ಗೆ. ಆವಾಗಲೇ ನಾನು 2 ವೀಲರ್ ನಿಂತಿದೆಯಲ್ಲ, ಅದೆಲ್ಲ ನಿಮಗೆ ಮ್ಯಾಪ್ ರೋಡೇ ಬರುತ್ತೆ ನೋಡಿ. ಸಿಂಪಲಾಗಿ 1 ಎಕರೆ ಇದು ಮಾಡ್ಕೊಳ್ಳೋರಿಗೆ, ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರ್ಗಂತೂ ಒಳ್ಳೆ ಜಾಗ ಸರ್. ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ. ಆರಾಮಾಗಿ ನೀವು ಮೈಸೂರು ಬೆಂಗಳೂರಲ್ಲಿ 30-40 ಸೈಟ್ಗೆ ಬಂಡವಾಳ ಹಾಕೋದ, ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ಮು 32 ಗುಂಟೆ ಸಿಗುತ್ತೆ. ನೀವು ಅಲ್ಲೆಲ್ಲ ಒಂದು 40 ಲಕ್ಷ 50 ಲಕ್ಷ ಸೈಟ್ ಬಂಡವಾಳ ಹಾಕೋದು. ಈ ಥರ ಜಾಗ ತೊಗೊಂಡ್ರೆ ಆರಾಮಾಗಿ ಯಾವತ್ತಿದ್ರೂ ದುಡ್ಡು ಆಗೋಂಥ ಜಾಗ ನೋಡಿ ಸರ್. ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಯೂಸ್ ಮಾಡ್ಕೊಂಡು ಕೊಟ್ರು ದುಡ್ಡು ಆಗೋಂಥ ಜಾಗ ನೋಡಿ. ಒಳ್ಳೆ ಅದ್ಭುತವಾಗಿದೆ ಜಾಗ ಸರ್ ನೋಡಿ. ನಿಮಗೆ ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ ನಿಮಗೆ RTC ಹೋಲ್ಡರ್ ಯಾರಿದ್ದಾರೆ ಅವ್ರನ್ನೇ ಕೂರಿಸ್ಕೊಡ್ತೀನಿ ನಿಮಗೆ ಮಾತುಕತೆಗೆ. ಇದು ನಿಮಗೆ 2 ಪಾನಿ ಬರುತ್ತೆ. 16 ಗುಂಟೆ 2 ಪಾನಿ ಬರುತ್ತೆ ನೋಡಿ. ಡಬಲ್ RTC ಬರುತ್ತೆ. ಎಲ್ಲ ಆಲ್ರೆಡಿ ಇದು ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ನೀವು ಇಮಿಡಿಯೇಟ್ಲಿ ಬೇಕಾದ್ರೆ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ನಮಗೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಅದ್ಬಸ್ತಾಗಿ ಕೂಡ ನೀಟಾಗಿ ಕಲ್ಲೆಲ್ಲ ಹಾಕಿಬಿಟ್ಟಿದ್ದಾರೆ ನೋಡಿ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಅವ್ರು ಕಾಲ್ ಮಾಡಿ. ಡೈರೆಕ್ಟ್ RTC ಹೋಲ್ಡರ್ ಯಾರಿದ್ದಾರೆ ಅವ್ರನ್ನೇ ಕೂರಿಸ್ಕೊಡ್ತೀವಿ ಮಾತುಕತೆಗೆ. ನಿಮಗೆ ಏನು ರೈಟ್ ಕಟ್ಟೆ ಏನಿದ್ರು ನೀವು ಅವ್ರ ಹತ್ರ ಫೈನಲ್ ಮಾಡ್ಕೋಬೇಕಾಗುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಅದು ನೀವು ನಮಗೆ ರಿಜಿಸ್ಟ್ರೇಷನ್ ಟೈಮಲ್ಲಿ ನಮಗೆ ಕೊಡಬೇಕಾಗುತ್ತೆ 2% ಕಮಿಷನು. ವಿಲೇಜು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ವಿಲೇಜ್ಗೆ ನಿಯರ್ ಇರೋದು. ವಿಲೇಜ್ಗೆ 100 ಮೀಟ್ರ್ ಆಗುತ್ತೆ. ದೊಡ್ಡ ವಿಲೇಜ್ ಬರುತ್ತೆ ಅದು. ಸರ್, ಇದು ದೊಡ್ಡ ರೋಡ್ ಬರುತ್ತೆ. 30 ಅಡಿ ಇದೆ ದೊಡ್ಡ ರೋಡ್. ಅಲ್ಲಿ ಹಸುಗಳು ಹೋಗ್ತಾ ಇದೆ ನೋಡಿ. ಅದೇ ವಿಲೇಜ್ಗೆ ಒಂದು 100 ಮೀಟ್ರ್ ಆಗುತ್ತೆ. ಥರಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ವಿಲೇಜು. ವಿಲೇಜ್ ಕೂಡ ದೊಡ್ಡ ವಿಲೇಜ್ ಬರುತ್ತೆ. ಬಸ್ಸು, ಆಟೋ, ಪ್ರೈವೇಟ್ ಬಸ್ಗಳೆಲ್ಲ ಓಡಾಡುತ್ತೆ. ಒಳ್ಳೆ ಸೂಪರ್ ಆಗಿದೆ ವಿಲೇಜು, ದೊಡ್ಡ ವಿಲೇಜ್. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಅವ್ರು ಕಾಲ್ ಮಾಡಿ. ಡೈರೆಕ್ಟ್ ನಿಮಗೆ RTC ಹೋಲ್ಡರ್ನೇ ಕೂರಿಸ್ಕೊಡ್ತೀವಿ. ನಮ್ಮದು 2% ಕಮಿಷನ್ ಇರುತ್ತೆ. ಇದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಪ್ಲೇ ಮೇಲೆ ನಂಬರ್ ಪ್ಲೇ ಆಗ್ತಾಯಿದೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಬೇರೆ ಏನೋ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೂ ಖಂಡಿತ ಕೊಡೋಣ. ಬಟ್ ನಿಮ್ದು ಏನಾದ್ರು ಪ್ರಾಪರ್ಟಿ ಇದ್ರೂ ಕೊಡೋದಿದ್ರೂ ಕಾಲ್ ಮಾಡಿ, ತೊಗೊಳೋರು ಇದ್ರೂ ಕಾಲ್ ಮಾಡಿ. ನಮ್ಮ ಕಡೆ ಪಾರ್ಟಿ ಇದ್ದರೆ ಖಂಡಿತ ಕೊಡಿಸ್ಕೊಡೋಣ. ಓಕೆ ಸರ್, ಥ್ಯಾಂಕ್ ಯು. ಇದೆಲ್ಲ ನಿಮಗೆ ಹೆಚ್ಚು ಕಮ್ಮಿ ಒಂದು 2-3 ಗುಂಟೆ ಖರಾಬು ಕೂಡ ಸಿಗುತ್ತೆ ನೋಡಿ. ಬೇಕಂದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಬೇಡ ಅಂದರೆ ಏನದು ಕಲ್ಲು ಕಂಬ ಹಾಕಿದರೆ ಅದು ಮಾತ್ರ RTC.
ಓಕೆ, ಥ್ಯಾಂಕ್ ಯು.